ನಮಸ್ತೆ ಫ್ರೆಂಡ್, ಜೈ ಜವಾನ್ ಜೈ ಕಿಶನ್. ನಾನು ಎಸ್ ಎಸ್ ನಾಯಕು. ಇವತ್ತು ವಿಶೇಷ ಏನಂದರೆ ರೈತರಿಗೆ ಯೂಸ್ ಆಗ್ತಕ್ಕಂಥದ್ದು ಏನಂದರೆ ಪರಾಗಸ್ಪರ್ಶ ಆದರೆ ಮಾತ್ರ ಬೆಳೆಗಳು ಬರ್ತಿರೋದು. ಬೆಳೆಗಳು ಯಾವ ಥರ ಅಂದರೆ ದಾಳಂಬ್ರೆ ಆಯಿತು, ಬೇರೆ ಬೇರೆ ಬೆಳೆಗಳು ಯಾಕಂದ್ರೆ ಫ್ಲವರಿಂಗ್ ಆಗ್ತೈತೆ ಅಂದರೆ ಅದಕ್ಕೆ ಪರಾಗಸ್ಪರ್ಶ ಜೇನುಹುಳಲಿಂದ ಆಗುತ್ತೆ. ಯಾಕೆಂದರೆ ನಾವು ಪ್ರತಿಯೊಂದನ್ನು ಪರಾಗಸ್ಪರ್ಶ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಜೇನುಹುಳಲಿಂದ ಮಾತ್ರ ಪರಾಗಸ್ಪರ್ಶ ಆಗ್ತಂಥದ್ದು. ಇದನ್ನೇ ಏನು ಮಾಡಿದ್ದಾರೆ ಅಂದರೆ ನಮ್ಮ ಒಬ್ಬರು ಬ್ರದರ್ ಇದ್ದಾರೆ, ಅವರು ಡೀಟೇಲ್ ಎಲ್ಲ ಬರ್ತಾರೆ, ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಥರ ಜೇನುಗಳು ಮೇಂಟೈನ್ ಮಾಡಿದ್ದಾರೆ ಏನು ತೋರಿಸ್ತಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊತೀನಿ ನೋಡಿ. ನಮ್ಮ ಬ್ರದರ್ ಅನಿಲ್ ಅಂತಂದು. ವೆಲ್ಕಮ್ ಅನಿಲ್ ಅವರೇ. ಈ ಚಾನಲ್ದಲ್ಲಿ ನಿಮ್ಗೆ ಏನಂದ್ರೆ ನಮ್ಗೆ ಟೋಟಲಿ ಇನ್ಫಾರ್ಮೇಶನ್ ಜೇನಿದೆ ಕೊಡಿ. ಏನಂದ್ರೆ ನಿಮ್ ಜೇನುದು ಸ್ಪೆಷಲ್ ಆಗಿ ನೀವು ಜೇನುಹುಳನ ಕರ್ಕೊಂಬಂದು ರಾಣಿ ಜೇನು ಅದೆಲ್ಲ ನೋಡ್ತಿದ್ದೆ ನಾನು. ಬಟ್ ನೀವು ಎಕ್ಸಾಂಪಲ್ ನೀವು ಸಿಕ್ಕಿದಕ್ಕೋಸ್ಕರ ಮಾಡ್ತಿದ್ವಿ. ಯಾವ ತರ ಇದೆ, ಏನು ಬಾಕ್ಸ್ ಅಲ್ಲಿ ಏನೇನ್ ಮಾಡಿದ್ರೆ, ಎಷ್ಟು ಜೇನು ಮಾಡಿದಿರಾ, ಏನು ಎಷ್ಟು ಕಡೆ ಇದೆ ಎಲ್ಲ ಹೇಳಿ. ನಮ್ಮ ಇವಾಗ ಬಂದ್ಬಿಟ್ಟು ಒಂದು 3 ಕಡೆ ಇಟ್ಟಿದೀವಿ ಸರ್ ನಾವು. ಓಕೆ. ಇಲ್ಲ ನಮ್ದು ಪ್ರಾಪರ್ ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ವನಬಳ್ಳಾರಿ ಅಂತ ಒಂದು ವಿಲೇಜ್ ಸರ್. ನಾವು ವನಬಳ್ಳಾರಿಯಲ್ಲಿ ನಮ್ದು ಹೊಲದಲ್ಲಿ ತೋಟದಲ್ಲಿ ಇಟ್ಕೊಂಡಿದ್ದೀವಿ ಸರ್. ಇದು ಬಂದ್ಬಿಟ್ಟು ನಮ್ದು ಲ್ಯಾಂಡ್ ಇದೆ ಸರ್. ಬಟ್ ಇಡ್ಲಿಕ್ಕೆ ಕಷ್ಟ ಏನಂದ್ರೆ ಸರ್, ಕರಡಿದ ಮೇನ್ ಕಾಟ ಸರ್, ದೊಡ್ಡ ಕಾಟ. ಕರಡಿ ದೊಡ್ಡ ಕಾಟ ಸರ್. ಇವಾಗ ನೋಡ್ತಾ ಇರ್ಬೋದು ಹಿಂದ್ಗಡೆ ಏನು ಇವಾಗ ತಂತಿ ಬೇಲಿ ಹಾಕಿದ್ವಲ್ಲ, ತಂತಿ ಬೇಲಿಗೆ ಡೈಲಿ ನೈಟ್ ನಾವು ಕರೆಂಟ್ ಕೊಟ್ಟಿದ್ದೀವಿ. ಸೋಲಾರ್ ಕಡ್ಲೇಬೇಕು, ಸೋಲಾರ್ ಹಾಕ್ಲೇಬೇಕು ಸರ್. ಇಲ್ಲಾಂದ್ರೆ ನಮಗೆ ಕರಡಿ ಇಷ್ಟು ತಿಂದೋಗ್ಬಿಡು ಸರ್. ಅದ ನಮಗಿಂತ ಮುಂಚೆ ಅದ ಬಿಡ್ಸನ್ ತಿಂದೋಗ್ಬಿಡು ಸರ್. ಅದು ತಿನ್ನಕ್ಕಿಂತ ಜಾಸ್ತಿ ಕೆಡ್ಸುತ್ತೆ ಸರ್ ಅದು ಬಾಕ್ಸ್. ಆತರ ಇದರಲ್ಲಿ ಸ್ವಲ್ಪ ತಿನ್ನೋದು ಮತ್ತೆ ಆ ಪೆಟ್ಟಿಗೆ ಬಿಡಿಸಿ ಕಷ್ಟ ಸರ್. ನಮ್ದು ಬಂದ್ಬಿಟ್ಟು ಇವಾಗ ಇಲ್ಲೊಂದಿದೆ ಸರ್ ವನಬಳ್ಳಾರಿಯಲ್ಲಿ, ಮತ್ತೆ ಹೊಸಪೇಟೆಯಲ್ಲಿ ಒಂದು ಇದು ಇದೆ ಸರ್. ಅಲ್ಲಿ ರೈತರ ತೋಟದಲ್ಲಿ ಇಟ್ಟಿದ್ವಿ. ಮತ್ತೆ ಬಂದ್ಬಿಟ್ಟು ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ಇಟ್ಟಿದೀವಿ ಸರ್, ಪುತ್ತೂರು ಅಂತೇಳಿ. ಇದು ಏನಂದ್ರೆ ರೈತರಿಗೆ ಬಹಳ ಹೆಲ್ಪ್ ಮಾಡ್ದಂಗೆ ಆಯ್ತು. ಹೌದೌದು ಸರ್. ನೀವು ಜೇನು ತಗೊಳಕ್ಕಿಂತ ಮೊದಲೇ ಎಲ್ಲಾ ಫ್ಲವರಿಂಗ್ ಏನ್ ಆಗ್ತಿದೆಲ್ಲ ಆ ಗಿಡಗಳಿಗೆ ಪರಾಗಸ್ಪರ್ಶ ಆದ್ರೆ ಮಾತ್ರ ಬೆಳೆ ಬರ್ತಿರೋದು. ಇವಾಗ ನೀವು ಜೇನು ಕೃಷಿ ಮಾಡಿದೆ ಸರ್, ನಿಮಗಿಂತ ಜಾಸ್ತಿ ನಿಮ್ಮ ಸುತ್ತಮುತ್ತ ರೈತರಿಗೆ ಜಾಸ್ತಿ ಬೆನಿಫಿಟ್, ನಿಮಗಿಂತ ಅವ್ರಿಗೆ ಜಾಸ್ತಿ ಬೆನಿಫಿಟ್ ಸರ್. ಏನಕ್ಕಂದ್ರೆ ಇವಾಗ ನಮ್ಮ ರೈತರು ಸರ 100% ಎಲ್ಲ ಅವರು ಎಷ್ಟೇ ಕೆಮಿಕಲ್ ಸ್ಪ್ರೇ ಮಾಡಿದ್ರು ಕೂಡ, ದಿನನಿತ್ಯ ಕೆಮಿಕಲ್ ಸ್ಪ್ರೇ ಮಾಡಿದ್ರು ಕೂಡ ಅವ್ರಿಗೆ ಸಿಗೋದೇ ಒಂದು 60% ಸರ್ ಅಷ್ಟೇ ಅವ್ರಿಗೆ ಸಿಗೋದು. ಅದೇ ನೀವು ಜೇನು ಪೆಟ್ಟಿಗೆ ಇಟ್ಕೊಂಡು ನೀವು ಕೃಷಿ ಮಾಡಿದ್ರೆ ನಿಮ್ಗೆ 100% ಅಲ್ಲಿ 99% ನೀವು ಇಳುವರಿ ಕಾಣ್ಬೋದು. 100% ನಿಜ ಸರ್. ಮೇನ್ ಇಂಪಾರ್ಟೆಂಟ್ ಅದೇ ಸರ್. ನೋಡಿ ಸರ್, ಇವಾಗ ನಮ್ಮ ಭಾಗದಲ್ಲಿ ಸರ್ ಈ ಇರ್ಕಲ್ಗಡ, ಕೊಪ್ಪಳ ಜಿಲ್ಲೆದಲ್ಲಿ ಇರ್ಕಲ್ಗಡ, ಈ ಹನುಮನಟ್ಟಿ ಗ್ರಾಮದಲ್ಲಿ ಸರ್ ಜಾಸ್ತಿ ಸೀಡ್ಸ್ ಸಿಗ್ತಾವ್ ಸರ್ ನಿಮ್ಗೆ. ಇವಾಗ ಏನ್ ಮಾಡ್ತಾರೆ, ಹೌದು ಸೀಡ್ಸ್ ಮಾಡ್ತಾರೆ ಸರ್. ಅದು ಕೃತಕವಾಗಿ ಸೀಡ್ಸ್ ಅಂದ್ರೆ ಪಾಲಿನೇಷನ್ ಮಾಡ್ತಾರೆ ಸರ್. ಇವಾಗ 1 ಎಕರೆ ತೋಟ ಹಾಕೊಂಡಿರ್ತೀವಿ, ಅದಕ್ಕೆ ಬೇಕಾದಂತ ಒಂದು ಮೇಲ್ ಫಿಮೇಲ್ ಗಿಡ ಇರುತ್ತೆ, ಅದ್ರ ಪೌಡರ್ ತಗೊಂಡು ಅದಕ್ಕೆ ಟಚ್ ಮಾಡ್ತೀವಿ ಸರ್. ಕೃತಕವಾಗಿ ಪಾಲಿನೇಷನ್ ನಾವು ಮಾಡ್ತೀವಿ. ಸೊ ಇಷ್ಟೆಲ್ಲ ಇದೆಷ್ಟು ನೇಚರ್ ಚೆನ್ನಾಗಿರ್ಬೇಕಂದ್ರೆ ನಾವು 1 ಎಕರೆ ಅಷ್ಟೇ ನಮ್ದು ನೋಡ್ಕೊಂತೀವಿ. ಇಷ್ಟೆಲ್ಲ ಪ್ರಕೃತಿಗೆಲ್ಲ ಚೆನ್ನಾಗಿರೋದೇ ಈ ಬೀಸಿಂದ ಸರ್, ಜೇನ್ ಪೆಟ್ಟಿಗೆಯಿಂದಾನೇ ಸಾಧ್ಯ ಸರ್. ಅದು ಅಂದ್ರೆ ಇದ್ರಲ್ಲಿ ಹುಳ ಇದೆ ಆಲ್ರೆಡಿ ಇದಾವ ಸರ್. ಇವಾಗ ಇದ್ರಲ್ಲಿ ಹುಳ ಇದಾವೆ ಸರ್. ಹೌದು ಸರ್. ಇದರಲ್ಲಿ ನಿಮಗೆ ಬಂದ್ಬಿಟ್ಟು ಸರ್ ಒಂದು ಹೆಜ್ಜೆನ್ ಅಂತ ಸಿಗುತ್ತೆ ಸರ್. ಅದು ನಿಮ್ಗೆ ಗಿಡದಲ್ಲಿ ಕಾಣುತ್ತೆ. ಮತ್ತೆ ಕೋಲ್ ಜೇನು, ಕಡ್ಡಿ ಜೇನು ಅಂತ ಕರಿತೀವಿ ಸರ್. ಅದು ಕೂಡ ಗಿಡದಲ್ಲಿ ಕಾಣ್ಬರುತ್ತೆ ಸರ್. ಇನ್ನೊಂದು ಮುಜಂಟಿ ಜೇನು ಅಂತ ಬರುತ್ತೆ ಸರ್. ಅದು ನಿಮಗೆ ನೋಡಿರ್ಬೋದು ಸರ್, ಸಣ್ಣ ನೊಣ ಇದ್ದಂಗೆ ಸರ್. ನೊಣ ಇದ್ದಂಗೆ ಸರ್. ಅದು ಕೂಡ ಎಲ್ಲಿರ್ತದೆ ಸರ್, ಗಿಡದಲ್ಲಿ ಅಥವಾ ಪೊಟ್ರೆಯಲ್ಲಿ. ಇದು ಬಂದ್ಬಿಟ್ಟು ಸರ್ ತುಡುವೆ ಜೇನು ಅಂತೇಳಿ. ಇದು ಬಂದ್ಬಿಟ್ಟು ಸರ್ ನಿಮ್ಗೆ ಎಲ್ಲಿ ಕಂಡು ಬರ್ತಾನೆ, ಇದು ಕತ್ಲೆ ಪ್ರದೇಶದಲ್ಲಿ ಕಂಡು ಬರುತ್ತೆ ಸರ್. ಹುತ್ತಲ್ಲಿ ಮತ್ತೆ ನಿಮ್ಗೆ ಗಿಡದ ಬಡ್ಡೆಯಲ್ಲಿ ಕಂಡು ಬರ್ತಾರೆ, ಕಲ್ಲಲ್ಲಿ ಕಂಡು ಬರುತ್ತೆ. ನೀವು ಇಷ್ಟು ಜೇನು ಸಾಕಾಣಿಕೆ ಮಾಡಕ್ ಬರಂಗಿಲ್ಲ ಸರ್. ತುಡುವೆ ಜೇನು ಅಷ್ಟೇ ನೀವು ಜೇನು ಕೃಷಿ ಮಾಡಬಹುದು ಸರ್. ಈ ಸಣ್ಣ ಜೇನು ಅದೆಲ್ಲ ಮಾಡಕ್ ಬರಂಗಿಲ್ಲ ಸರ್. ತುಡುವೆ ಜೇನು ಮಾತ್ರ ನೀವು ಅದು ಮಾಡಬಹುದು. ಅದು ಹೆಂಗಂದ್ರೆ ಸರ್ ಅದ್ರ ಲೈಫ್ ಸ್ಟೈಲ್. ಸೊ ಇವತ್ತು ಈ ಗಿಡದಾಗ ಕುಂತಿರಂದ್ರೆ ಸರ್ ಆ ಕುಟುಂಬ ಇವಾಗ ಕ್ವೀನ್ ಮೊಟ್ಟೆ ಇಡ್ತಾನೆ, ಆ ಎಗ್ ಎಲ್ಲ ಎದ್ದು ಆದ್ಮೇಲೆ ಸ್ಥಳಾಂತರ ಮತ್ತೆ ಲೊಕೇಶನ್ ಚೇಂಜ್ ಆಗ್ತದೆ ಸರ್. ಬಟ್ ಇದ್ರದ್ದು ಹಂಗಿಲ್ಲ ಸರ್, ನಾವು ಲೊಕೇಶನ್ ಚೇಂಜ್ ಮಾಡ್ಬೋದು ಅಂಡ್ ಜೇನು ಕೃಷಿ ಮಾಡ್ಕೋಬಹುದು ಸರ್. ಇಲ್ಲಿ ಇವಾಗ ನೀವು ಎಕ್ಸಾಂಪಲ್ ಪಪ್ಪಾಯ ಹಾಕಿದ್ರಿ, ದಾಳಿಂಬೆ ಹಾಕಿದ್ರಿ, ಏನೋ ಫ್ಲವರ್ ಸ್ಟಾರ್ಟ್ ಆಗಿದೆ ಸರ್, ನೀವು ಪಾಲಿನೇಷನ್ ಅಲ್ಲಿ ಆ ತೋಟದಲ್ಲಿ ಇಟ್ಕೋಬಹುದು ಸರ್ ಈ ಬಾಕ್ಸ್ ನ. ಅಂದ್ರೆ ಈಗ ನಾವಂದ್ರೆ ಟೋಟಲ್ ಒಂದು ರಾಣಿ ಜೇನು ಮೇಲೆ ಎಲ್ಲ ತಗೊಂಡ್ ಹೋಗ್ಬೋದು, ಇಟ್ಕೋಬಹುದು ಸರ್. ಇವತ್ತು ಇಲ್ಲಿ ಇಟ್ಟಿದ್ವಿ, ಇಲ್ಲಿ ಫ್ಲವರ್ ಸ್ಟಾರ್ಟ್ ಆಗಿದೆ, ನನಗೆ ಇಲ್ಲಿ ಪಾಲಿನೇಷನ್ ಆಗ್ಬೇಕು. ಈ ತೋಟದಲ್ಲಿ ಮಾವು ಇದೆ, ಪಪ್ಪಾಯ ಇದೆ, ಇಲ್ಲಿ ಪಾಲಿನೇಷನ್ ಆಗ್ಬೇಕು, 10 ಎಕರೆಗೆ ಹಾಕ್ಬೇಕು, ಇಲ್ಲಿ ಇಟ್ಕೋಬಹುದು ಸರ್. ಇಲ್ಲಿ ಫ್ಲವರ್ ಸ್ಟಾಪ್ ಆಯ್ತು, ಮತ್ತೆ ನೀವು ಸ್ಥಳಾಂತರ ಜೇನು ಕೃಷಿ ಸೇಮ್ ಸರ್. ಮತ್ತೆ ನೀವು ಬೇರೆ ತೋಟದಲ್ಲಿ ಇಟ್ಕೋಬಹುದು, ಆ ತರ ಸರ್. ಇದೆಲ್ಲ ಕಂಟಿನ್ಯೂ ಆಗಿ ವಿಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಯಾಕಂದ್ರೆ ನಾವು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಯಾಕೆ ಮಾಡ್ತೀವಿ ಅಂದ್ರೆ ಟೋಟಲ್ ಏನ್ ಯೂಸ್ ಇದೆ ಏನಿಲ್ಲ, ಯಾವ ಜೇನು ನಾವು ಎಲ್ಲಾ ಜೇನು ಸಾಕ್ಬೇಕು ಅಂಬೋದು ನಮ್ಗೆ ಇಷ್ಟವರೆಗೆ ಇತ್ತು. ಈಗ ಇವ್ರು ಹೇಳಿದಿಂದ ಪ್ರತಿಯೊಂದು ಜೇನುಗಳಿಗೆ ಸಪ್ರೇಟ್ ಆಗಿ ಫ್ಯಾಮಿಲಿ ಸ್ಟೇಯಿಂಗ್ ಇರ್ತೈತೆ. ಹಂಗಾಗಿ ಟೋಟಲ್ ಎಲ್ಲ ವಿಡಿಯೋ ನೋಡಿ ಯೂಸ್ ಮಾಡತಕ್ಕಂಥ ಜೇನಿನ ಕೃಷಿ ಮಾಡ್ಕೊಂಡ್ರೆ ಬಹಳ ಅನುಕೂಲ ಇದೆ. ಬಟ್ ಇದರಿಂದ ನಾವು ಸಮಗ್ರ ಕೃಷಿ ಮಾಡಕ್ ಬಹಳ ಅನುಕೂಲ ಆಗುತ್ತೆ. ಹೌದು ಸರ್. ಸರ್ ಈಗ ಏನಂದ್ರೆ ಜೇನು ಇದು ಓಪನ್ ಮಾಡಿ ತೋರಿಸಿ
ಇದು ಬಂದ್ಬಿಟ್ಟು ಸರ್ ಫಸ್ಟ್ ಬಂದ್ಬಿಟ್ಟು ಸ್ಟ್ಯಾಂಡ್ ಸರ್. ಓಕೆ ಓಕೆನಾ, ಇದು ಸ್ಟ್ಯಾಂಡ್ ಸರ್. ಇದು ಕೆಳಮನೆ ಅಂತೀವಿ ಸರ್. ಕೆಳಮನೆ. ಇದು ಕೆಳಮನೆ. ಇದು ಒಂದು ಪ್ಲೇಟ್ ಬೇರೆ ಇರುತ್ತೆ ಸರ್, ತೋರಿಸ್ತೀನಿ ನಿಮ್ಗೆ, ನೋಡ್ತಾ ಇರ್ಬೋದು ಸರ್. ಇವಾಗ ಇಲ್ಲಿ ಹಿಡ್ಕೊಂಡ್ರೆ ಸಪ್ರೇಟ್ ಇದೆ ಒಂದು ಸಿಗುತ್ತೆ ಸರ್ ನಮಗೆ, ಅದು ಕೆಳಮನೆ ಸರ್. ಕೆಳಮನೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಇದು ಬಂದ್ಬಿಟ್ಟು ಸರ್ ಸಂಸಾರ ಕೋಣೆ ಇಷ್ಟು, ಮತ್ತೆ ಇದು ಎತ್ತಿರ ಸಂಸಾರ ಕೋಣೆ ಕಾಣುತ್ತೆ ಸರ್ ನಿಮ್ಗೆ, ನೋಡ್ತಾ ಇರ್ಬೋದು ಇವಾಗ. ಅದು ಸಂಸಾರ ಕೋಣೆ ಸರ್. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಇದು ಸೂಪರ್ ಅಂತ ಕರಿತೀವಿ, ಮತ್ತೆ ತುಪ್ಪದ ಕೋಣೆ. ಇದು ಬಂದ್ಬಿಟ್ಟು ಕ್ಯಾಪ್ ಸರ್. ಓಕೆ, ನೋಡ್ತಾ ಇರ್ಬೋದು. ಹೌದು ಸರ್. ಓಕೆ. ಈಗ ಈ ಹುಳಗಳು ಆಕ್ಚುಲಿ ನಾವು ಹಿಂಗ್ ನೋಡಿದ ಘಟನೆ ಭಯ ಹುಟ್ಟುತ್ತೆ, ಯಾಕಂದ್ರೆ ಇವೇನಾದ್ರು ಕಡಿತಾವು ಏನು ಅಂತಂದ, ಯಾಕಂದ್ರೆ ನಮ್ಗೆ ಜೇನ್ ಅಂದ್ರೆ ಕಡಿತಿದೆ, ಅದೊಂದು ಮನೆ ತಲೆಗಿರ್ತದೆ. ಹಾ ಸರ್, ಇವಾಗ ನೋಡಿ ಸರ್ ಎಲ್ರಿಗೂ ಕೂಡ ಸರ್ ನೀವ್ ಹೇಳಿದ್ರೆ ಹಂಗೆ ಸರ್, ಸಡನ್ಲಿ ಜೇನ್ ಅಂತ ಅಂದ ಕ್ಷಣನ ಅವ್ರಿಗೆ ನೆನ್ಪು ಬರೋದು ಕಡಿತೈತಿ, ಚುಚ್ಚುತ್ತ ಅಂತೇಳಿ ಫಸ್ಟ್ ಭಯ ಪಡ್ಕೊಂತ. ಜೇನ್ ತಿನ್ನಕ್ಕೆ ಎಲ್ಲರೂ ಬಡ್ದಾಡ್ತೀವಿ, ಬಟ್ ಇದ್ರ ಬಗ್ಗೆ ಯಾರಿಗೂ ಗೊತ್ತಿರಂಗಿಲ್ಲ ಸರ್, ಗೊತ್ತಿರಂಗಿಲ್ಲ. ನೋಡಿ ಸರ್ ಇವಾಗ ಉಳುಮೆ ಇವಾಗ ಕಡಿತೀವಿ ಅನ್ನೋದಕ್ಕಿಂತ ಚುಚ್ಚುತ್ತಾವ ಸರ್ ಅವು. ಓಕೆನಾ. ಒಂದು ಕಡಿತೆ ಅಂದ್ರೆ ಸರ್ ಇವಾಗ ನಾವು ಇಲ್ಲಿ 10 ಜನ ನಿಂತ್ಕೊಂಡು ಅಂತ ಕಳಿಸ್ತಾರೆ ಸರ್, 10 ಜನದಲ್ಲಿ ಯಾರಾದ್ರೂ ನಿಮ್ಗೆ ಒಬ್ರಿಗೆ ಕಡಿತೆ ಅಂದ್ರೆ ಸರ್ ಅದು ಮಿಕ್ಕಿದ್ದು 9 ಜನಕ್ಕೆ ಕಡಿಯಂಗಿಲ್ಲ ಸರ್, ನಿಮ್ಗೆ ಕಡಿತೆ ಸರ್. ಯಾರಿಗೆ ಕಡಿದಿರುತ್ತೆ ಅವ್ರಿಗೆ ಅದು ಕಚ್ಚಿದ ಮೇಲೆ ಒಂದು ಮುಳ್ಳು ಬಿಡ ಸರ್, ಆ ಮುಳ್ಳು ಬೇಕಾದ್ರೆ ನೀವು ಸ್ಮೆಲ್ ನೋಡಿ ಸರ್, ಆ ಮುಳ್ಳು ಸ್ಮೆಲ್ಲರ್ ಸರ್, ಅದು ಆ ಸ್ಮೆಲ್ ಫೈಂಡ್ ಔಟ್ ಮಾಡಿ ಎಲ್ಲಾ ಹುಳು ನಿಮ್ಗೆ ಕಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫೈಂಡ್ ಔಟ್ ನೀವೇ ಆ ಸ್ಮೆಲ್ ನೋಡಿ ಇವರೇ ಏನೋ ಮಾಡ್ಯಾರ ಅದಕ್ಕೆ ಇವ್ರಿಗೆ ಕಡ್ದವ, ನಾವು ಇವ್ರಿಗೆ ಕಡಿಬೇಕು, ಇಷ್ಟು ಹುಳು ನಿಮ್ಗೆ ಕಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಇದು ಕೈ ಇಟ್ರು ಕೂಡ ಕಡಿದಿಲ್ಲ ಅಂತಂದ್ರೆ ಕೈ ಸಾಕಿಜೇನು ಏನ್ ಮಾಡಲ್ಲ, ಡಿಸ್ಟರ್ಬ್ ಆಗ್ಬಾರ್ದು ಸರ್ ಅಷ್ಟೇ. ನಾವು ಇಬ್ರು ನಿಂತ್ಕೊಂಡಿವಿ ಸರ್, ಯಾರನ್ನ ಒಬ್ರು ಮಾತಾಡ್ಸ್ತೀವಿ, ನಾವು ನೀಟಾಗಿ ಮಾತಾಡ್ಸಿದ್ರೆ ಅವ್ರು ರಿಪ್ಲೈ ನೀಟಾಗಿ ಕೊಡ್ತಾರೆ. ಅಕಸ್ಮಾತ್ ನಾವು ಒಂದ್ಸರಿ ಹೊಡೆದಿವಿ ಒಂದ್ಸರಿ ಬಡಿದ್ರೆ ರಿಟರ್ನ್ ಅದೇನಾಗಿತ್ತು ರಿಟರ್ನ್ ನಮಗೆ ಬಂದೇ ಬರುತ್ತೆ ಸರ್. ಅದು ನೋಡ್ತಾ ಇರ್ಬೋದು ಸರ್, ಇವಾಗ ತೋರ್ಸೋಣ ನಿಮ್ಗೆ ಯಾವ ತರ ಇದೆ ಅಂತೇಳಿ. ನೋಡಿ ಸರ್ ಇವಾಗ ಇದು ಬಂದ್ಬಿಟ್ಟು ಸರ್ ಸೀಸನ್ ವೇಸ್ ಹನಿ ಸಿಗುತ್ತೆ ಸರ್ ನಿಮ್ಗೆ. ಇವಾಗ ಜನವರಿಯಿಂದ ಸ್ಟಾರ್ಟ್ ಸರ್ ಇದು ಹನಿ ಸಿಗಕ್ಕೆ, ಜನವರಿಯಿಂದ ಒಂದು 3 ಮಂತ್ 4 ಮಂತ್ಸ್ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮ್ದಲ್ಲಿ. ಹೌದು, 4 ಮಂತ್ಸ್ ವರೆಗೆ ಏಪ್ರಿಲ್ ಮೇ ದವರೆಗೆ ಅವಾಗ ತನ ಹನಿ ಸಿಗುತ್ತೆ ಸರ್. ಇವಾಗ ಟೈಮ್ದಲ್ಲಿ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಸರ್. ಅದು ನಮಗೆ ಮಿಕ್ಕಿದ ಟೈಮ್ ಅಲ್ಲಿ ಬೇಕಂದ್ರೆ ಸ್ಥಳಾಂತರ ಜೇನು ಕೃಷಿ ಮಾಡೋಕೆ ಸರ್. ಇವಾಗ ಎಲ್ಲಿ ಫ್ಲವರ್ ಸ್ಟಾರ್ಟ್ ಆಗಿರುತ್ತೆ, ಇವಾಗ ಫ್ಲವರ್ ಎಲ್ಲಿ ಸ್ಟಾರ್ಟ್ ಆಗಿರುತ್ತೆ ಸರ್ ಅದ್ರಲ್ಲಿ ಹೋಗಿ ನಾವು ಹನಿ ತಗೋಬಹುದು ಸರ್. ನೋಡ್ತಾ ಇರ್ಬೋದು ಇವಾಗ ಹನಿ ಇನ್ನು ಕಟ್ತಾ ಇದೇವೆ ಸರ್, ಬ್ಯಾಕ್ ಸೈಡ್ ಎಲ್ಲಾದ್ರೂ ಇವಾಗ ಫ್ಲವರ್ ಸ್ಟಾರ್ಟ್ ಆಯ್ತು ಅಥವಾ ಫ್ಲವರ್ ಸಿಕ್ತ ಅಂದ್ರೆ ಸ್ಟೋರೇಜ್ ಮಾಡ ಸರ್. ಇವಾಗ ಇದರಲ್ಲಿ ತಗೊಂಡು ಸರ್ ಇದು ಬಂದ್ಬಿಟ್ರೆ ಸರ್ ಆಲ್ರೆಡಿ ಜೇನ್ ಇದೆ ಇದರಲ್ಲಿ ಇದೆ ಸರ್. ಇವಾಗ ಇದು ಬಂದ್ಬಿಟ್ಟು 8 ಫ್ರೇಮ್ ISI ಬಾಕ್ಸ್ ಅಂತ ಕರಿತೀವಿ ಸರ್ ನಾವು ಇದಕ್ಕೆ. ನಿಮಗೆ ಈ ಕಡೆ ಕಾಣ್ತಾ ಇರ್ಬೋದು ಸರ್, ಇದು ಕೇರಳ ಮಾದರಿ ಸರ್, 6 ಫ್ರೇಮರ್ ಸರ್. ಇದ್ರ ಒಳಗಡೆ ಇವಾಗ 6 ಫ್ರೇಮರ್ ಸರ್. ಇದೇನ್ ಫ್ರೇಮ್ ಕಾಣ್ತೈತಲ್ಲ? ಹೌದು. ಇರಿ ಏನಲ್ಲ ಇರಿ 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 ನೀವು ಸ್ಮೆಲ್ ನೋಡಿ ಸರ್ ಬೇಕಿದ್ರೆ. ಈಗ ಮತ್ತೆ ಬರಲ್ಲ ಹುಳಗಳು? ಇಲ್ಲ ಬರಂಗಿಲ್ಲ ನೋಡಿ ನನಗೆ ಎಕ್ಸಾಂಪಲ್ ಆಗಿ ಏನಕ್ಕೆ ಅದು ಕಡಿತಿ ಅಂದ್ರೆ ಸರ್ ನಾನು ಅದಕ್ಕೆ ಸ್ಪೀಡ್ ಮೂವ್ಮೆಂಟ್ ಇರಬೇಡ ಸರ್, ಜೇನಿಗೆ ಸ್ಲೋ ಇರಬೇಕು. ಹೆವಿ ನೋಡಿ ಸರ್ ಇವಾಗ ನೋಡಿ ಬೇಕಿದ್ರೆ ನೋಡಿ ಏನು ಮಾಡಲ್ಲ. ಸಡನ್ಲಿ ಕೈ ಇಟ್ಟದಾಯ್ತು, ಸಡನ್ಲಿ ಇಲ್ಲಿಂದ ಇರ್ತಲ್ಲ ಕೈ ಹಿಂಗೆ ಮೂವ್ಮೆಂಟ್ ಆದ್ರೆ ಕಡೆಗೆ ಸ್ಟಾರ್ಟ್ ಮಾಡ ಸರ್. ಅದು ಸ್ಪೀಡ್ ಸ್ಲೋ ಇರ್ಬೇಕು ಸರ್, ಅದಕ್ಕೆ ಏನ್ ಮಾಡಲ್ಲ. ನಮಗೆ ಭಯ ಹುಟ್ಟುತ್ತೆ ಯಾಕಂದ್ರೆ ನಾ ಏನ ಸರ್ ನೋಡಿ ಇವಾಗ ನಿಮ್ಗೆ ಈ ಬಟ್ಟೆ ಮತ್ತೊಂದು ಕಡಿತೀವಿ ಇವಾಗ ಎರಡು ಅದು ಕರೆಕ್ಟ್ ನಿಮ್ಗೆ ಏನ್ ಮಾಡಲ್ಲ ಅದು ಕೊಡು ಸರ್ ನಿಮ್ಗೆ. ಸ್ಮೆಲ್ ಇಲ್ಲಿ ನೋಡಿ ಸರ್, ಇವಾಗ ಇದರಲ್ಲಿ ಸ್ಮೆಲ್ ಇದೆ ನೋಡ್ಬೇಕು, ಆ ಸ್ಮೆಲ್ ಫೈಂಡ್ ಔಟ್ ಮಾಡ್ತಾವ ಸರ್. ಏನಕ್ಕೆ ನಮ್ಮ ಸಲ ಬರ್ತಿದೆ, ಈಗ ಏನೋ ಡಿಸ್ಟರ್ಬೆನ್ಸ್ ಮಾಡಿದೆ ನಮ್ಗೆ ಅವಾಗ ಗೊತ್ತಾಗ್ತಿದೆ ಸರ್ ಇವ್ರು ಏನೋ ಮಾಡ್ತಾ ಇದಾರೆ ನಮ್ಗೆ ಅಂತೇಳಿ ಕಡೆಗೆ ಸ್ಟಾರ್ಟ್ ಮಾಡ್ತಾವ ನಮ್ಗೆ. ಇದೆ ಸರ್, ಸ್ಲೋ ಮೂವ್ಮೆಂಟ್ ಇರ್ಬೇಕು ಸರ್ ನಮ್ದು. ಮತ್ತೊಂದು ಸ್ವಲ್ಪ ಬಿಸಿಲು ಇರ್ಬೇಕು ಸರ್. ಇವಾಗ ಅದರಲ್ಲಿ ಇವತ್ತು ಕ್ಲೈಮೇಟ್ ಕೋಲ್ಡ್ ಇದೆ, ಮಳೆ ಬರ್ತಾ ಇದೆ, ಅವಕ್ಕೆ ಆಲ್ರೆಡಿ ಡಿಸ್ಟರ್ಬ್ ಆಗಿದೆ ಸರ್ ಇದರಿಂದ. ಅವಕ್ಕೆ ಏನು ಡಿಸ್ಟರ್ಬ್ ಆಗ್ತದೆ ಹೊರಗಡೆ ಅದ್ರ ಸಂಬಂಧ ಸ್ವಲ್ಪ ರ್ಯಾಶ್ ಆಗಿದೆ ಹುಳ ಇವಾಗ. ನಾನು ಇದ್ರಲ್ಲಿ ಎಂಟ್ರಿ ಆಗಲ್ಲ ರೀ, ನೀವೇ ತೋರಿಸ್ಬಿಡಿ, ಯಾಕಂದ್ರೆ ಭಯ ಬಿಡ್ತಿತ್ತು. ಅಂದ್ರೆ ಒಂದೇ ಹುಳ ಕಡ್ದಿಂದ ಕಂಟಿನ್ಯೂ ಎಲ್ಲ ಕಡಿತೇವೆ ಅಂತ ಹೇಳ್ತಿದ್ರು, ಇವಾಗ ಅನುಭವ ಆಯ್ತು ನನಗೆ. ಒಂದು ಹುಳ ಕಡ್ದಿಂದ ಅದೇನು ಸ್ಮೆಲ್ ಔಟ್ ಆಯ್ತು ಅಂದ್ರೆ ನನಗೆ ಡಿಸ್ಟರ್ಬ್ ಮಾಡಿಲ್ಲ ಆಯ್ತು, ಬಿಟ್ಬಿಟ್ಟು. ಅಂದ್ರೆ ಅವಕ್ಕೆ ಆಲ್ರೆಡಿ ಸೆನ್ಸ್ ಆಗ್ತಿರ್ತದೆ. ಹೌದೌದು ಆಲ್ರೆಡಿ ನಾವು ಜಸ್ಟ್ ಬಾಕ್ಸ್ ಮುಟ್ಟಿದಾಗ ಗೊತ್ತಾಗಿರ್ ಸರ್ ಅವಕ್ಕೆ ಇವ್ರೇನೋ ಬಂದ್ರು ಏನೋ ಮಾಡಕತ್ತಾರ ಏನೇ ಮಾಡ್ತಿದಾರ. ಈ ತರ ಇದೆ ಸರ್ ಒಳಗಡೆ. ಇದು ಫುಲ್ ಆಕ್ಟಿವ್ ಇದೆ ಸರ್ ಕುಟುಂಬ ಇವಾಗ. ಸೊ ಇವಾಗ ಏನ್ ಬಿಳಿ ಭಾಗ ಕಾಣ್ತಾ ಇದೆ ಅಲ್ಲ ಸರ್, ಇದೆಲ್ಲ ಮರಿ ಸ್ಟಾರ್ಟ್ ಆಗಿದೆ ಸರ್. ಮತ್ತೆ ನಿಮ್ಗೆ ತೋರಿಸಿದ್ರೆ ಕಾಣ್ತಿದೆಲ್ಲ ಗೊತ್ತಿಲ್ಲ, ಜೂಮ್ ಹಾಕಿದಲ್ಲಿ ಎಲ್ಲ ಕಾಣುತ್ತೆ ಮರಿಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು ಏನಿರ್ತದೆ. ಹೌದು ಸರ್ ನೋಡಿ ಇಲ್ಲಿ ಎಲ್ಲ ಸ್ಟಾರ್ಟ್ ಆಗಿದೆ. ಬಟ್ ಇನ್ನು ನೋಡಿ ಸರ್ ಇವಾಗ ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ, ಇಲ್ಲಿ ಮೊಟ್ಟೆ ಕಾಣುತ್ತೆ ಸರ್ ನಿಮ್ಗೆ. ಎಗ್ ಇವತ್ತು ಮಾರ್ನಿಂಗ್ ಇರೋ ಮೊಟ್ಟೆ ಇದೆಲ್ಲ. ಇವಾಗ
ಮತ್ತೆ ಇಲ್ಲಿ ಪರಾಗ ಕಾಣುತ್ತೆ ಸರ್ ನಿಮಗೆ. ಹಾ ಪಾಲಿನೇಷನ್ ಮಾಡ್ಕೊಂಡ್ ಬಂದಿರುವಂತ ಪರಾಗ ಸರ್ ಇದು. ಓಕೆ. ಇದರಲ್ಲಿ ನಿಮ್ಗೆ ಹನಿ ಕಾಣ್ಬೋದು ಸರ್, ನೋಡ್ತಾ ಇರ್ಬೋದು. ಮೇಲೆ ಮಾತ್ರ ಹನಿ ಇರ್ತೈತೆ. ಹೌದು ಸರ್, ಹೌದು. ನೋಡಿ ಸರ್, ಇವು ನೋಡಿ, ಇನ್ನೊಂದು ಏನಂದ್ರೆ ಇದರಲ್ಲೇ ಗಂಡು ಮೊಟ್ಟೆ ಯಾವುದು ಮತ್ತೆ ಕೆಲಸಗಾರನ ಮೊಟ್ಟೆ ಯಾವ್ದು ಅಂತ ಫೈಂಡ್ ಔಟ್ ಮಾಡ್ಬೋದು ಸರ್. ಹೌದಾ? ನೋಡಿ, ಇವೆಲ್ಲ ಒಂದೇ ಲೆವೆಲ್ ಆಗಿದೆ ಸರ್ ಇದೆಲ್ಲ. ಓಕೆ. ಕೆಲಸಗಾರ ನೋಡೋದು. ಇಲ್ಲಿ ಇವಾಗ ಗಾತ್ರ ದಪ್ಪ ಇದೆ ನೋಡಿ ಸರ್, ಇಲ್ಲಿ 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 ಕಾಣ್ತಾ ಇದೆ ನೋಡಿ. ಇವೆಲ್ಲ ಗಂಡುಗಳು ಸರ್, ಇದೆಲ್ಲ ಗಂಡುಗಳು ಹೊರಗಡೆ ಬರ ಸರ್. ಇವಾಗ ಯಾವ ಫೀನ್ ಮೀಟ್ ಆಗ್ಬೇಕಂತೇಳಿ ಅದಕ್ಕೆ ಇದಾಗುತ್ತೆ ಸರ್, ಅವಾಗ ಗಂಡುಗಳು ಮೊಟ್ಟೆ ಕ್ರಿಯೇಟ್ ಮಾಡ್ಕೊಂಡು ಅವಾಗ ಜಾಸ್ತಿ ಇದು ಬರ್ತ ಸರ್, ಗಂಡುಗಳು ಜಾಸ್ತಿ ಬರ್ತವೆ. ಇವಾಗ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ನೋಡಿ ಸರ್, ಇವಾಗ ಇನ್ನೊಂದು ತೋರಿಸ್ತೀನಿ ನಿಮಗೆ. ಹಿಡ್ಕೊಳ್ಳಿ ಏನ್ ಮಾಡೋದು, ಹಿಡ್ಕೊಳ್ಳಿ ನೋಡಿ. ಇಲ್ಲಿ ನೋಡಿ, ನಿಮಗೆ ಬೇಕಿದ್ರೆ ಭಯ ಇರ್ಬೋದಲ್ಲ. ನೋಡಿ, ಏನು ಮಾಡಲ್ಲ ಅವು. ನಾವು ಹೆವಿ ಸ್ಪೀಡ್ ಆದ್ರೆ ಮಾತ್ರ ಸ್ಲೋ. ಇವಾಗ ಇಲ್ಲಿದೆ ಹುಳು, ನನಗೆ ಅಕಸ್ಮಾತ್ ನಾವು ಭಯ ಪಡ್ಕೊಂಡು ಅಕಸ್ಮಾತ್ ಕಡಿತೈತೆ ಅಂತೇಳಿ ಹಿಂಗ್ ಬಡ್ಕೊಂಡ್ಬಿಟ್ರೆ ಅದಕ್ಕೆ ಏನೋ ನನಗೇನೋ ಆಯ್ತು ಅಂತೇಳಿ ಅದಕ್ಕೆ ಕಚ್ಚಿ ಬಿಡುತ್ತೆ. ಸೊ ನಾವ್ ಇಲ್ಲಿ ಕುಂತ ಕೂಡ ಏನ್ ಮಾಡ್ಬಾರ್ದು, ಸುಮ್ಮನೆ ಎದ್ದು ಹೋಗುತ್ತೆ. ಈಗ ರಾಣಿ ಜೇನು ಎಲ್ಲಿದೆ ಅಂತ ಗೊತ್ತಾಗ್ತಾ? ಅಂದ್ರೆ ಇದು ಹುಡುಕ್ಬೇಕು ಸರ್ ನಾವು. ಇಷ್ಟು ಬಾಕ್ಸ್ ಐತಿ ಅಂದ್ರೆ ಕೂಡ ಇಷ್ಟು ಸ್ಟ್ರೆಂತ್ ಆಯ್ತು ಕೂಡ ಒಂದೇ ಇರುತ್ತೆ ಸರ್. ಒಂದು ರಾಣಿ ಜೇನು ಎಲ್ಲಾನು ಅದನ್ನೇ ಫಾಲೋ ಮಾಡ್ಬೇಕು. ಹೌದೌದು ಸರ್, ಹೌದು. ಸರಿ, ಕೊಡಿ ನೋಡೋಣ. ಹಿಡ್ಕೊಳ್ಳಿ, ಏನ್ ಮಾಡೋಣ, ಹಿಡ್ಕೊಳ್ಳಿ ಸರ್. ಧೈರ್ಯ ಮಾಡ್ಬೇಕು, ಯಾಕಂದ್ರೆ ವೆದರ್ ಒಂದ್ ಸ್ವಲ್ಪ ಹೀಟ್ ಆಗಿತ್ತಮ್ಮ, ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಕಮ್ಮಿ ಇರ್ತದೆ. ಹೌದೌದು. ಈ ನೊಣ ಕೂತ್ರು ಕೂಡ ಈ ತರ ಅನ್ಕೊಂಡು ಮೊನ್ನೆ ನಾನು ತಟ್ಟೆ ಕಟ್ ಮಾಡಿ ಹೊಸ್ತಿದ್ದೆ ಸರ್ ಇದನ್ನ. ಅಂದ್ರೆ ಈ ತರ ಹಳೆ ಇದ್ದ ಎರೆ ಸರ್, ಅದು ಬ್ಲಾಕ್ ಆಗೈತಿ ಎರೆ, ಅದು ಕಟ್ ಮಾಡಿ ಒಗ್ದಿದ್ದೆ ಸರ್ ನಾನು. ಇವಾಗ ಹೊಸ ಎರೆ ಕಟ್ಟಿದೆ ಇದರಲ್ಲಿ, ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳಿ. ಅಂದ್ರೆ ಈಗ ಹೊಸದ ಫ್ರೆಶ್ ಆಗಿ ಕಾಣ್ತಿರ್ತೈತೆ, ಫ್ರೆಶ್ ಎರೆ ಸರ್ ಇದು. ಇವಾಗ ಕೈ ಮಾಡಿ ಮಾತಾಡಂಗಿಲ್ಲ, ಮುಟ್ಟಂಗಿಲ್ಲ, ಯಾಕಂದ್ರೆ ಡಿಸ್ಟರ್ಬೆನ್ಸ್ ಅನ್ಸುತ್ತೆ. ಹಂಗಾಗಿ ಹೊಸದ್ ಏನಂದ್ರೆ ವೈಟ್ ಆಗಿ ಕಾಣ್ತಿದೆಯಲ್ಲ, ಎಲ್ಲ ಹೊಸದಾಗಿ ಕಟ್ಟಿರೋದು. ಹೌದು. ಕ್ವೀನ್ ನೋಡ್ತೀರಾ ಸರ್ ನೀವು? ಕ್ವೀನ್ ಇದ್ರೆ ತೋರಿಸಿ. ನಿಮಗೆ ನೋಡಿ ಸರ್, ಇವಾಗ ಕೆಲಷ್ಟು ರೈತರು ಜೇನು ಪೆಟ್ಟಿಗೆ ಮಾಡಿರ್ತಾರೆ, ಬಟ್ ಮೇಂಟೆನೆನ್ಸ್ ಗೊತ್ತಿರಂಗಿಲ್ಲ ಸರ್ ಅವ್ರು. ಮತ್ತೆ ಡಿವಿಷನ್ ಪ್ರೊಸೆಸ್ ಗೊತ್ತಿರಂಗಿಲ್ಲ. ಇವಾಗ ಇದು ನೋಡಿ ಸರ್, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ರಾಗ? ನಾವು 3 years ಆಯ್ತು ಸರ್ ಇವಾಗ ಮಾಡ್ತಾ ಇದ್ದು. ನಾನ್ ಸ್ವಂತ ಮಾಡಿ ಸರ್, ಅದಕ್ಕಿಂತ ಮುಂಚೆ ನಮ್ಮ ಮಾಮಾರ್ ಮಾಡ್ತಿದ್ರು, ಅವ್ರ ಜೊತೆ ಜಾಯ್ನ್ ಆಗ್ತಿದ್ದೆ ಸರ್ ಅವಾಗ ಇವಾಗ. ಅಂದ್ರೆ ನಾವೆಲ್ಲ ಅಬ್ಸರ್ವೇಷನ್ ಮಾಡ್ಬೇಕಾದ್ರೆ ರಾಣಿ ಜೇನು ಸಿಗ್ಬೇಕಾದ್ರೆ ಬಹಳ ಕಷ್ಟ ಸರ್. ಅಂದ್ರೆ ಇದು ಇಷ್ಟರದಲ್ಲಿ ಹುಡುಕ್ಬೇಕಲ್ಲ, ಅದು ಕಷ್ಟ. ಅದಾದ್ಮೇಲೆ ಡಿಫರೆನ್ಸ್ ಕಲರ್ ಏನಾದ್ರು ಇರ್ತೈತೆ, ಸೈಜ್ ದಪ್ಪ ಇರುತ್ತೆ ಸರ್, ರೆಡ್ ಇರುತ್ತೆ ಸ್ವಲ್ಪ ಹುಳು. ಮತ್ತೆ ನಾವು ಈ ತರ ಯಾವಾಗ ಅಟ್ರಾಕ್ಷನ್ ಇರೋದು, ಅಟ್ರಾಕ್ಷನ್ ಇದ್ದೇ ಇರ ಸರ್ ಅದು. ಇವನ್ನ ಯಾವಾಗ ಹುಡ್ಕಕ್ ಸ್ಟಾರ್ಟ್ ಮಾಡ್ತೀವಿ ಸರ್ ಈ ತರನ, ಅವಕ್ಕೆ ಯಾವಾಗ ಗೊಂದಲ ಆಗುತ್ತೆ ಅವಾಗ ರಾಣಿನ ಜಾಸ್ತಿ ಸೆಕ್ಯೂರಿಟಿ ಮಾಡಿರ್ತಾವ. ಹೌದು, ಒಳಗಡೆ ಎಲ್ಲ ಬಚ್ಚಿಡ್ಕೊಂತಾವು, ನಮಗ್ ಕಾಣದ ಡೌಟ್ ಅದು ಈ ತರ. ಇಲ್ಲಿ ನೆಕ್ಸ್ಟ್ ಟೈಮ್ ಯಾವಾಗ ತೋರ್ಸೋಣ ಸರ್ ಅದು. ಯಾಕಂದ್ರೆ ಹುಳಗಳು ಡಿಸ್ಟರ್ಬೆನ್ಸ್ ಆಯ್ತಪ್ಪ ನಮಗೆ, ಇಲ್ಲಿ ಕಡಿತ ಭಯ ಇದೆ. ಯಾಕಂದ್ರೆ ಈ ತರ ನಾನು ಮುಟ್ಟಿದ್ದೆ ಫಸ್ಟ್ ಟೈಮ್. ಇಷ್ಟೇ ಫಸ್ಟ್. ನಾವು ಹೊಲದಲ್ಲೆಲ್ಲ ತೋಟದಲ್ಲಿ ಕಾಮನ್ ಆಗಿ ಜೇನು ಇರ್ತದೆ, ಸ್ವಲ್ಪ ಹೋಗಿ ಹಾಕಿ ಬಿಡ್ಸಂತಿರ್ತೀವಿ. ಮತ್ತೆ ನೆಕ್ಸ್ಟ್ ಯಾಕಂದ್ರೆ ಜೇನು ಹುಳ ಸುಡೋದ ವ್ಯವಸ್ಥೆ ನಮ್ ತಕ್ಕಿಲ್ಲ, ಮಾಡಲ್ಲ ನಾವು. ನೋಡಿ ಸರ್, ಅವಾಗೆಲ್ಲ ಸ್ವಲ್ಪ ಕೈ ಅಡ್ಡಾಡಿಸಿ ನಮ್ ಕಡೆಗೆ ಬಂದ್ಬಿಡ್ತಾವೆ ಜಾಸ್ತಿ. ಅದಕ್ಕಿಂತ ಇದು ಒಂದು ನಾವೆಲ್ಲ PUC ಹೋಗ್ಮುಂದ್ ಸರ್, 10th PUC ಇರೋ ಮುಂದೆ ಹಿಂಗಾಶಿಂದ ನಮ್ ಹೊಲ ಊರಲ್ಲಿ ಇರೋದು ಸರ್. ಊರಲ್ಲಿ ಇರುತ್ತೆ ಅಲ್ಲ ನಮ್ದು, ಇಲ್ಲಿದೀವಲ್ಲ ನಾವ್ ಇಲ್ಲಿಂದ ಹೋಗುವಾಗ ಒಂದ್ 2-3 ಜನ ನೋಡ್ಕೊಂಡು ಹೋಗ್ತಿದ್ವಿ. ಅವಾಗ ಕಾಮನ್ ಆಗಿ ಕಾಣ್ತಿದ್ವು. ಇವಾಗ ಹುಡ್ಕಾಡ್ರು ಕೂಡ ಸಿಗ್ತಾ ಇಲ್ಲ, ಅಷ್ಟೊಂದು ಸಂತತಿ ಕಡಿಮೆ ಆಗಿದೆ ಸರ್. ಏನಂದ್ರೆ ಕೈಯಲ್ಲೆಲ್ಲ ಮುಟ್ಬೋದ ಇದು ನೀವು? ಯಾವ ಸರ್ ಕೈಯಲ್ಲಿ ಹಿಂಗ್ ಹಿಡ್ಕೋಬಹುದು ಎಂತ ಏನು ಮಾಡಂಗಿಲ್ಲ ಸರ್. ಅಂದ್ರೆ ಮೂಮೆಂಟ್ ಹಿಂಗಿರ್ಬೇಕಂದ್ರೆ ಸ್ಲೋ ಮೋಷನ್ ದಲ್ಲಿ ಕರ್ಕೊಂಡು ಹೋದ್ರೆ ಅದು ಕಡಿತೈತಿ. ಅದೇನ್ ಡಿಸ್ಟರ್ಬ್, ಅದಕ್ಕೇನು ಪ್ರೆಷರ್ ಬಿದ್ರೆ ಮಾತ್ರ ಅದು ಕಡಿಯತ್ತಿರೋದು. ಓಕೆ, ಇಲ್ಲೇ ಇದೆ ಸರ್, ರಾಣಿ ಹುಳು ಕೂಡ ಸಿಕ್ತಿ ನೋಡಿ.